ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ನಡೆಸುತ್ತಿದ್ದರೂ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ಜೆಡಿಎಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರಂತರವಾಗಿ ಕಡೆಗಣಿಸುತ್ತಿದ್ದಾರೆ ಎಂದು ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರ ಗಂಭೀರ ಆರೋಪಿಸಿದ್ದರು. ನಾಯಕನಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಡಿಎ ನಾಯಕರು ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಮೈತ್ರಿ ಪಕ್ಷದ ಮುಖಂಡರಿಗೆ ಮಾಹಿತಿ ನೀಡುವ ಸಾಮಾನ್ಯ ಸೌಜನ್ಯವೂ ಪಾಲಿಸಲಾಗುತ್ತಿಲ್ಲ, ಮಾಹಿತಿ ಇರಲಿಲ್ಲ, ಪೂರ್ವ ನಿಯೋಜಿತ ಕಾರ್ಯಕ್ರಮವಲ್ಲ ಎಂಬ ನೆಪಗಳು ಕೇಳಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗುತ್ತಿದೆ ಎಂದು ದೂರಿದರು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅವಕಾಶ, ಜೆಡಿಎಸ್ ಅಗತ್ಯವಿಲ್ಲ ಎಂಬ ರೀತಿಯ ವರ್ತನೆ ಕಂಡುಬರುತ್ತಿದ್ದು, ಈ ವಿಷಯವನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. 2023ರ ಚುನಾವಣೆಯ ಬಳಿಕದಿಂದ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಘಟನೆಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು, ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ 25,000 ಮತಗಳು ಇಲ್ಲದಿದ್ದರೂ ಆ ಮತಗಳು ಎಲ್ಲಿ ಹೋದವು ಎಂಬುದು ಬಿಜೆಪಿ ನಾಯಕರು ಸ್ಪಷ್ಟಪಡಿಸಬೇಕು ಎಂದು ಪ್ರಶ್ನಿಸಿದರು. ಇತ್ತೀಚೆಗೆ ಬೇರೆ ಕ್ಷೇತ್ರಗಳಿಂದ ಬಂದು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ತಾವೇ ಅಭ್ಯರ್ಥಿಗಳು ಎಂದು ಹೇಳಿಕೊಳ್ಳುತ್ತಿರುವವರ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಅವರು, ತಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬದಲು ಮೊಳಕಾಲ್ಮೂರು ಕ್ಷೇತ್ರವನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷವಾಗಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಬೇಕು, ಹೊರಗಿನ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದರೆ ಅವರನ್ನು ಸೋಲಿಸಲು ಕ್ಷೇತ್ರದ ಮತದಾರರು ಸಜ್ಜಾಗಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಮೊಳಕಾಲ್ಮೂರು ಕ್ಷೇತ್ರದ ಮತದಾರರು ಅಮಾಯಕರಲ್ಲ, ಪ್ರಜ್ಞಾವಂತರು, ಮುಂದಿನ ಚುನಾವಣೆಯಲ್ಲಿ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದು ವೀರಭದ್ರಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿ.ಬಿ. ಕರಿಬಸಪ್ಪ, ಚೌಳಕೆರೆ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಪೂಜಾರಿ ತಿಪ್ಪೇಸ್ವಾಮಿ, ರೈತ ಸಂಘದ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಮೊಳಕಾಲ್ಮೂರು ಜೆಡಿಎಸ್ ಕ್ಯಾಂಡಿಡೇಟ್ ಪರಾಜಿತ ಅಭ್ಯರ್ಥಿ. ಇವತ್ತೇನು ಪ್ರೆಸ್ ಮೀಟಿಂಗ್ ಏನು ಕರೆದಿದ್ದಂದ್ರೆ, ತಾಲೂಕು ಅಧ್ಯಕ್ಷರು ಜೆಡಿಎಸ್ ತಾಲೂಕು ಅಧ್ಯಕ್ಷರು, ನಾನು ಹೋಬಳಿ ಅಧ್ಯಕ್ಷರು ಪೂಜಾರಿ ತಿಪ್ಪೇಸ್ವಾಮಿ, ರೈತರು ಉಪಾಧ್ಯಕ್ಷರು. ಯಾಕೆ ಇದು ಕರೀತಾ ಇದ್ರು ಅಂದರೆ, ನಾವು ಬಿಜೆಪಿ ಇವತ್ತು ಒಂದಾಗಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಎನ್ಡಿಎ ಅಭ್ಯರ್ಥಿ ತಿರುಗಾಡ್ತಾ ಇದೆ ಎಲ್ಲ ಕಡೆ. ಯಾರನ್ನ ಬರಲಿ, ಮೊಳಕಾಲ್ಮೂರಿಗೆ ಬಂದದ ವಿಷಯನೇ ಬಿಜೆಪಿಯವರು ಜೆಡಿಎಸ್ ಅದನ್ನು ಬಿಟ್ಟು ಅವರೊಂದೇ ತಿರುಗಾಡಿ, ಯಾವುದೇ ಅವ್ರ ಅಭ್ಯರ್ಥಿ ಬಂದಿರೋದು ಮಾತ್ರ ಎನ್ಡಿಎ ಅಭ್ಯರ್ಥಿ ಅಂತ ಹಾಕಿ ಓಡಾಡ್ತಾರೆ. ಆದರೂ ನಮ್ಮ ಕಾರ್ಯಕರ್ತರಾಗಲಿ, ಜೆಡಿಎಸ್ ಕ್ಯಾಂಡಿಡೇಟ್ ಆಗಲಿ, ಜೆಡಿಎಸ್ ಅಧ್ಯಕ್ಷರಾಗಲಿ, ಅಲ್ಲಿ ಯಾರಿಗೂ ಇನ್ಫಾರ್ಮೇಷನ್ ಇರೋಲ್ಲ, ಯಾರನ್ನೂ ಕರೆಯಲ್ಲ. ಅವ್ರು ಕೇಳಿದ್ರೆ ಇಲ್ಲ ದಿಗ್ಗಿನ ಬಂದ್ವಿ, ಇಲ್ಲ ನಮ್ಗೆ ಗೊತ್ತಿಲ್ಲದಂಗೆ ಬಂದ್ಬಿಟ್ರು. ಇಲ್ಲೇ ಬಿಜೆಪಿ ಲೀಡ್ರು ನಮ್ಗೆ ಉತ್ತರ ಕೊಡ್ತಾರೆ, ಕಾಲ್ ಮಾಡಿ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ನಾವು ಅದಕ್ಕೇನಂತೀವಿ, ನೀವೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಇವತ್ತು ದಿನ, ನಮ್ಗೆ ಜೆಡಿಎಸ್ ಮೊಳಕಾಲ್ಮೂರು ಕ್ಷೇತ್ರದಾಗ ಬೇಕಿಲ್ಲ, ನಾವೇ ಓಡಾಡಿಕೆ ನಾವೇ ಇರ್ತೀವಿ ಅಂತೇಳಿ. ನಾವೇನು ಬರೋಲ್ಲ, ನಮ್ಮ ಮಟ್ಟಿಗೆ ನಾವು ಮಾಡ್ತೀವಿ, ಹೈಕಮಾಂಡ್ಗೆ ಹಂಗೆ ಹೇಳ್ತೀವಿ ನಾವು ಅಂತ ಹೇಳಿದ್ವಿ. ನಮ್ಮ ದೇವೇಗೌಡ ಸಾಹೇಬರು ಕುಮಾರಣ್ಣವರು, ನೀನು ಅಡ್ಡಾಡಪ್ಪ, ನೀನು ಓಡಾಡು, ಅದು ಮುಂದೆ ಏನು ಬರ್ತದೆ ಅದು ಮಾತಾಡೋಣ ಅಂತ, ಈಗ ಯಾಕೆ ನಿಮ್ಗೆ ಇದೆಲ್ಲ ಸಿಗ್ತದೆ, ನಾನು 5 ಅಂತ ಹೇಳಿದ್ರು ಅವ್ರು ನಮ್ಗೆ ಆಡಳಿತ. ಇವ್ರು ಬಿಜೆಪಿ ಯಾಕ ನಮ್ಮನ್ನು ಸೇರ್ತಿಲ್ಲ, ಏನು ಓಟಿಲ್ಲ ಅಂತ. ನಾನು 23ರಲ್ಲಿ ಬಂದಾಗ ಇಡೀ ಮೊಳಕಾಲ್ಮೂರು ಕ್ಷೇತ್ರದಾಗೆ ಯಾರು ಜೆಡಿಎಸ್ ಕ್ಯಾಂಡಿಡೇಟ್ ಅಂತ ಇದ್ದಿಲ್ಲ. ನಾನು ಈ ಪಕ್ಷಕ್ಕೆ ಬಂದಾಗ ನಾನು ಹೊಸಬ ಬಂದು ಇಲ್ಲಿಗೆ ಅಡ್ಡಾಡೋದು ಕಲ್ತ್ಕೊಂಡು ನೋಡ್ಕೊಂಡು ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಕೊಂಡು ನನ್ನ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಕರಿಬಸಪ್ಪನ ತಾಲೂಕು ಅಧ್ಯಕ್ಷ ಹಿಡ್ಕೊಂಡು ನಾನು ಅವತ್ತು ಸೋತಾಗಳಿದ್ದ 23ಲಿದ್ದ ಈ ಸಣ್ಣಕ್ಕೂ ಓಡಾಡ್ತಾ ಇದ್ದೆ ಮೊಳಕಾಲ್ಮೂರು ಕ್ಷೇತ್ರದಾಗ. ನಾನು ಮನೆಗಿಲ್ಲ, ಇದೇ ಬಿಜೆಪಿಯವರು MP ಎಲೆಕ್ಷನ್ನಾಗೆ ನಮ್ಮ ಕಾರ್ಯಕರ್ತರಿಗೆ ಆದರೂ ನಾವೇ ನೋಡ್ಕೊಂಡು ನಾನೇ ಮಾಡ್ಕೊಂಡು ಎಲ್ಲ ಕರೆಕೊಂಡು ನಮ್ಮ ಕೈಲಾದಷ್ಟು ಇದು ಮಾಡಿದ್ವಿ. ನಾವು ಓಟ್ ಹಾಕಿದ್ದೀವಿ. ಇವತ್ತು 25,000 ಓಟ್ ಇಲ್ಲಲ್ಲ ಮೊಳಕಾಲ್ಮೂರು ಕ್ಷೇತ್ರದಾಗ ಬಿಜೆಪಿದು ಎಲ್ಲೋಯ್ತು? ಎಲ್ಲ ಕ್ಷೇತ್ರನೂ 5-6 ಕ್ಷೇತ್ರನೂ ಇದು ಕೊಟ್ಟರು, ಲೀಡ್ ಕೊಟ್ಟರು. ಅಲ್ಲೆಲ್ಲ ಅಕ್ಬರ್ ಆಯಿತು, 200 ಆಯಿತು, 100 ಹೆಚ್ಚು ಕಮ್ಮಿ ಆಯಿತು. ಮೊಳಕಾಲ್ಮೂರು ಕ್ಷೇತ್ರದಾಗ 25,000 ಓಟ್ ಎಲ್ಲೋದು? ಇಷ್ಟು ಲೀಡ್ರ್ ಇದ್ದು. ಈಗ ಬಿಜೆಪಿ ಜೆಡಿಎಸ್ ಬೇಡ, ನಾವು ಮಾಡ್ಕೊಳ್ತೀವಿ, ನಾವೇ ಟೈಮ್ ಮೇಲೆ ಇರ್ತೀವಿ ಅಂತ ಹೇಳಿದರು. ಇವತ್ತು ನೀವೇ ತಗೊಳ್ರಿ, ನೀವೇ ನೋಡ್ತಾ ಇದ್ರಿ.
ನಿಮಗೆ ಮೊಳಕಾಲ್ಮೂರು ಕ್ಷೇತ್ರದಾಗ ಏನಾಗ್ತದೆ ಅಂಬೋದು ಗೊತ್ತೈತೆ. ಈಗ ಬಿಜೆಪಿಯವರು JDS ಪಕ್ಷದ ಕಾರ್ಯಕರ್ತರನ್ನ ಮತ್ತು ನಿಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ನಿಮ್ಮದು ಆರೋಪ. ಹೌದು, ನಮ್ದು ಆರೋಪ ನಾವು ಸುಮ್ಮನೆ ಮಾಡ್ತಿಲ್ಲ, ನಮ್ಗೆ ಗೊತ್ತೈತಿ ಏನಕ್ಕೆ ಆರೋಪ ಮಾಡ್ತಾ ಇದ್ದು ಅಂಬೋದು ಅವ್ರಿಗೂ ಗೊತ್ತೈತೆ. ನಾವು ಅವ್ರು ಪರ್ಸನಲ್ ಪಕ್ಷದ ಫಂಕ್ಷನ್ ಕರಿತೀವಿ, ನಾವು ಗೊತ್ತು ಅಂತ ನಾವು ಹೇಳ್ತಿಲ್ಲ. ನಮ್ಮದು ಎಂಡೆ ಅಭ್ಯರ್ಥಿ ಬಂದಾಗ ಎಂಡೆ ಯಾರೇ ಬರಲಿ ಚಳ್ಳಕೆರೆ ಮೊಳಕಾಲ್ಮೂರು ಕ್ಷೇತ್ರದಾಗೆ ಅದಕ್ಕೆ ನಾವು ನಮ್ಮ ಮುಖಂಡರು, ಅಧ್ಯಕ್ಷರು, ನಮ್ಮ ಲೀಡರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಇರ್ಬೇಕು. ಗಮನಕ್ಕೆ ಅಲ್ಲಿ ಸಂಬಂಧಪಟ್ಟ ನಮಗೆ ಫೋನ್ ಕಾಲ್ ಮುಖಾಂತರ ತಿಳಿಸ್ಬೋದು, ಒಂದು ಫೋನ್ ಮಾಡಿ ಹೇಳ್ಬೋದು. ನಮ್ಗೆ ಹಿಂಗೆ ಮೀಟಿಂಗ್ ಐತೆ ಎಂಡೆಯಲ್ಲಿದ್ದ ಬರ್ರಿ ನೀವಂತ, ಅದು ಯಾರೂ ತಿಳಿಸೋದಿಲ್ಲ. ಇವತ್ತು ಮೊಳಕಾಲ್ಮೂರು ಕ್ಷೇತ್ರದಾಗ ಏನಾಗೈತಪ್ಪ ಅಂದರೆ BJP ಪರಿಸ್ಥಿತಿ ಒಂದು 10-15 ಬ್ಯಾಚ್ ಆಗಿದೆ. BJP ಬ್ಯಾಚ್ ಲೀಡರು ಬ್ಯಾಚ್ ಆಗಿದ್ದಾರೆ. ಅವರು ಪಕ್ಷದಲ್ಲಿ ಏನು ವೈಯಕ್ತಿಕೋ ಅವ್ರ ಪಕ್ಷದಲ್ಲಿ ಅವ್ರಿಗೆ ಗೊತ್ತು. ತಲಾ ಒಬ್ಬೊಬ್ಬ ಲೀಡರ್ನ ಹಿಡ್ಕೊಂಬಂದು ಅಭ್ಯರ್ಥಿನ ತಿರುಗಿಸ್ತಾ ಇದ್ದಾರೆ ಮೊಳಕಾಲ್ಮೂರು ಕ್ಷೇತ್ರಕ್ಕೆ. ಯಾಕೆ ಮೊಳಕಾಲ್ಮೂರು ಕ್ಷೇತ್ರದ ಲೋಕಲಲ್ಲಿ ಯಾರು ಇಲ್ಲೇನು ಕ್ಯಾಂಡಿಡೇಟ್ ಆಗಂತಾರೆ? ನೇಡುಗುಡಿ ತಿಪ್ಪೇಸ್ವಾಮಿ 30 ಸಲ ಯಾರಿಗಿಂತ ಸೋತ್ ನಾವು BJP ಸೋಲ್ಸಿದ್ದು. ನಾನು ನೇರವಾಗಿ ಆಪನ್ ಮಾಡ್ತೀನಿ, ನಾನು ಪ್ರೂಫ್ ಇದ್ದಾವೆ. ಮತ್ತು ಇಡೀ ಡಿಸ್ಟಿಕ್ ಇದೆ ಇಡೀ ಚಿತ್ರದುರ್ಗ ಡಿಸ್ಟಿಕ್ ನನ್ನ ಲಿಸ್ಟ್ ಐತೆ. BJP ಯಾಕೆ ಬಂದಿಲ್ಲ, ಎಷ್ಟು ಜನ ಹೋಗೈತೆ, ಯಾರ್ಯಾರು ಏನು ಮಾಡಿದ್ದಾರೆ BJP. ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ಹೇಳ್ಬಿಡ್ರಿ, ಬಂದು ನಿಮ್ಮ ಅವಶ್ಯಕತೆ ಇಲ್ಲ ಮೊಳಕಾಲ್ಮೂರು ಕ್ಷೇತ್ರದಾಗ ನಾವೇನು ಮಾಡ್ಬೇಕು ಹೈಕಮಾಂಡ್ ಮಾತಾಡ್ತೀನಿ. ಏನು ಮಾಡಿದ್ದಾರೆ ಇದೇ ಇವತ್ತು ಅಡ್ಡಾಡ್ತಾರಲ್ಲ. ನನ್ನ ಕೆಲವು ಜನಗಳು ಕೇಳ್ತಾರೆ, ಮೊಳಕಾಲ್ಮೂರು ಜನಗಳು ಇವತ್ತು ಅನಿಲ್ ಕುಮಾರ್ ಸಾಹೇಬ್ ಅಂತ ಓಡಾಡ್ತಾ ಇದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದಾಗ. AC ಅವರು AC ಏನೋ ಆಗಿದ್ರು IPS.